ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಈಗ ಕೆಲವೊಂದಿಷ್ಟು ದಿನಗಳಿಂದ ಏನು ನಡೀತಾ ಇದೆಯಲ್ಲ ಬೆಳವಣಿಗೆಗಳು, ಅದು ಸಹಜವಾಗಿ ಇದಕ್ಕೆ ಪುಷ್ಟಿ ಕೊಡುವಂತಿದೆ. ಬದಲಾವಣೆ ಆಗ್ಬಿಡುತ್ತೇನೋ, ಮುಖ್ಯಮಂತ್ರಿಗಳು ಕೆಳಗಿಳಿದು ಬಿಡ್ತಾರೇನೋ ಅಂತೆಲ್ಲ. ಯಾಕೆ ಅಂತ ಹೇಳಿದರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರಲ್ಲ, ಅವರ ನಡೆ ಸಿಕ್ಕಾಪಟ್ಟೆ ನಿಗೂಢ, ರಹಸ್ಯದಿಂದ ಕೂಡಿದೆ, ಸೀಕ್ರೆಟ್ ಆಗಿದೆ. ಏನು ಮಾಡ್ತಾ ಇರಬಹುದು ಹಾಗಾದರೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇವರೇ ಹೋಗಿ ಕೆಲವೊಂದಿಷ್ಟು ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಕೆಲವೊಂದಿಷ್ಟು ನಾಯಕರು ಬಂದು ಇವರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ. ಹಾಗಾಗಿನೇ ಏನು ನಡೀತಾ ಇದೆ ಹಾಗಾದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಅಡ್ಡಾದಲ್ಲೇ ಸತೀಶ್ ಜಾರಕಿಹೊಳಿ ಖೇಲ್. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ನಿಗೂಢ ನಡೆ. ಸಿದ್ದರಾಮಯ್ಯ ತವರಿಗೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ. ದಿಢೀರ್ ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಮೈಸೂರಿನಲ್ಲಿ HC ಮಹದೇವಪ್ಪ ಜಾರಕಿಹೊಳಿ ಭೇಟಿ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಈಗ ಸಿದ್ದರಾಮಯ್ಯ ಆಪ್ತರಾಗಿದ್ದಾರೆ HC ಮಹದೇವಪ್ಪ. ತೀವ್ರ ಕುತೂಹಲ ಕೆರಳಿಸಿದ ಸಿದ್ದು ಶಿಷ್ಯರ ಮೀಟಿಂಗ್. ಕಳೆದ ವಾರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ನಂತರ ಪರಮೇಶ್ವರ್ ಜೊತೆ ಸತೀಶ್ ಜಾರಕಿಹೊಳಿ ಸಭೆಯನ್ನ ನಡೆಸಿದ್ರು. ಈಗ ಮೈಸೂರಿನಲ್ಲೇ ಸತೀಶ್ ಜಾರಕಿಹೊಳಿ ಆಟ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಉಂಡ್ರೂ ಸುದ್ದಿ, ಮಲ್ಕೊಂಡ್ರೂ ಸುದ್ದಿ, ಎಲ್ಲಾದ್ರೂ ಹೋದ್ರೂ ಸುದ್ದಿ ಅನ್ನುವಂತೆ ಆಗಿಬಿಟ್ಟಿದೆ. ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಟ್ಟಿದ್ದಾರೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿ ಯಾರಪ್ಪ ಅಂತ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತ ಹೆಸರು. ಹಾಗಾಗಿನೇ ಅವರ ಬಗ್ಗೆ ಹೆಚ್ಚಾಗಿ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ನಡೆಯ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಗೆ ಏನಾದರೂ ಬಂದುಬಿಟ್ರೆ, ಅಥವಾ ರಾಜೀನಾಮೆ ಕೊಟ್ಟ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಶುರುವಾದಾಗ ಹೆಸರು ಕೇಳಿ ಬರ್ತಾ ಇರೋದು ಸತೀಶ್ ಜಾರಕಿಹೊಳಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ಬಹಳಷ್ಟು ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇರೋದು ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತಿದೆ. ಈಗ ನೋಡಿದರೆ ನೇರವಾಗಿ ಮೈಸೂರಿಗೆ ಹೋಗಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿಗೆ ಹೋಗಿ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರುವಂಥ HC ಮಹದೇವಪ್ಪನವರು ಇದ್ದಾರಲ್ಲ ಸಚಿವರು, ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಈಗ HC ಮಹದೇವಪ್ಪನವರನ್ನು ಯಾಕೆ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಕುತೂಹಲದ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಇದಕ್ಕಿಂತ ಮೊದಲು J ಪರಮೇಶ್ವರವನ್ನ ಭೇಟಿ ಮಾಡ್ತಾರೆ